ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸೌಮ್ಯ. ಮದುವೆಯಾಗಿ ಇನ್ನು 12 ದಿನಗಳಷ್ಟೇ ಆಗಿದ್ವು. ನನ್ನ ಗಂಡ ರವೀಂದ್ರನಿಗೆ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಬಿಸಿ ನೀರು ಕುಡಿಯೋ ಅಭ್ಯಾಸ ಇತ್ತು. ಕೆಲಸದ ಪ್ರೆಷರ್ನಲ್ಲಿ ಕೆಲವೊಮ್ಮೆ ನಾನು ನೀರು ತರೋದನ್ನು ಮರೆತು ಬಿಡ್ತಾ ಇದ್ದೆ. ಒಂದು ದಿನ ಅವನು ತುಂಬಾ ಕೋಪಗೊಂಡು ಇಷ್ಟೊತ್ತಿಗಾಗಲೇ ಬಿಸಿ ನೀರು ತಂದು ಕೊಡು ಅಂತ ಕಟುವಾಗಿ ಸಿಟ್ಟು ಮಾಡಿಕೊಂಡು ನನಗೆ ಬೈದು ಹೇಳ್ದ. ದಿನಪೂರ್ತಿ ಕೆಲಸ ಮಾಡಿ ನಾನು ಸುಸ್ತಾಗಿ ಹೋಗಿದ್ದೆ. ಅವನ ಕೋಪದ ಮುಖ ನೋಡ್ತಾ ಅಡಿಗೆ ಮನೆ ಕಡೆ ಹೋಗ್ತಿದ್ದಾಗ ಅತ್ತೆ ಮಾವನವರ ಕೋಣೆಯಿಂದ ಒಂದು ಕಿರಿಕಿರಿಯ ಮಾತುಗಳು ಕೇಳಿ ಬಂದವು. ಪಿಸು ಪಿಸು ಮಾತುಗಳು ಕೇಳಿ ಬಂದವು. ನಾನು ಅಲ್ಲೇ ಸ್ವಲ್ಪ ನಿಂತು ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಿವಿ ಕೊಟ್ಟು ಕೇಳಿಸಿಕೊಂಡೆ. ನಮ್ಮ ಅತ್ತೆ ಮಾವನಿಗೆ ಹೇಳ್ತಾ ಇದ್ರು, ಈ ಮನೆಯಲ್ಲಿ ಇತ್ತೀಚೆಗೆ ಹೊಸದಾಗಿ ಮದುವೆಯಾದ ಯುವತಿ ಇದ್ದಾಳೆ, ಹುಡುಗಿ ಇದ್ದಾಳೆ, ನೀನು ಈ ವಯಸ್ಸಿನಲ್ಲಿ ಇನ್ನೂ ಅದೇ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ಲು. ಸಿಟ್ಟು ಮಾಡಿಕೊಂಡು ಹೇಳ್ತಾ ಇದ್ಲು. ಅವರ ಮಾತನ್ನ ಕೇಳಿ ನಾನು ಬೆಚ್ಚಿ ಬಿದ್ದೆ. ಅಷ್ಟರಲ್ಲಿ ಅತ್ತೆ ದೊಡ್ಡ ಧ್ವನಿ ಕೇಳಿ ಬಂತು. ಅಲ್ಲಿಂದ ನಾನು ಹೊರಟೆ ರೂಮಿಗೆ. ನಾನು ನನ್ನ ಗಂಡನಿಗಿಂತ 2 ವರ್ಷ ದೊಡ್ಡವಳು. ನನ್ನ ದೇಹದಲ್ಲಿ ಕೆಲವು ಗುರುತುಗಳಿದ್ದ ಕಾರಣ ಮದುವೆಯ ಸ್ವಲ್ಪ ತಡ ಆಯಿತು. ರವೀಂದ್ರ ಕೂಲಿ ಕೆಲಸ ಮಾಡ್ತಾ ಇದ್ದ. ದಿನಪೂರ್ತಿ ಭಾರ ಎತ್ತಿ ಎತ್ತಿ ದುಡಿಮೆ ಮಾಡೋದ್ರಿಂದ ಅವನ ದೇಹ ಕೂಡ ತೆಳ್ಳಗಾಗಿ ಹೋಗಿತ್ತು. ನನ್ನ ವಯಸ್ಸು ಈಗ 28 ಅಷ್ಟೇ. ನಮ್ಮ ಮನೆಯಲ್ಲಿ ನಾನು, ನನ್ನ ಗಂಡ, ಅತ್ತೆ ಮತ್ತು ಮಾವ ಮಾತ್ರ ಇರೋದು. ಬೆಳಗ್ಗೆ ಎದ್ದಾಗ ಅತ್ತೆ ಯಾವಾಗಲೂ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದ್ರು. ಅವರ ಮುಖದಲ್ಲಿ ಸದಾ ನಗು ಇರ್ತಾ ಇತ್ತು. ಅವರ ಮನಸ್ಸಿಗೆ ಬೇಕಾದ ಎಲ್ಲನೂ ಸಮಯಕ್ಕೆ ಸಿಗ್ತಾ ಇತ್ತೋ ಏನೋ ಅನ್ನೋದು ನನಗೆ ಅನುಮಾನ ಬಂತು. ಆ ಅನುಮಾನ ನನಗೆ ಬಲವಾಯಿತು. ನೆಕ್ಸ್ಟ್ ಡೇ ರಾತ್ರಿ ಮತ್ತೆ ನಾನು ಬಿಸಿ ನೀರು ತರೋದನ್ನು ಮರೆತೆ. ನನ್ನ ಗಂಡ ರವೀಂದ್ರ ಕೋಪದಿಂದ ನನಗೆ ಏನೋ ನೆನಪಿರೋದೇ ಇಲ್ಲ ಅಂತ ಹೇಳಿದರು. ತಲೆ ಕೈ ಇಟ್ಕೊಂಡು ಮತ್ತೆ ಅಡುಗೆ ಮನೆಗೆ ಹೋದಾಗ ಅತ್ತೆ ಮಾವನವರ ಒಂದು ರೂಮಿಂದ ಮತ್ತೆ ಅದೇ ಥರದ ಪಿಸು ಪಿಸು ಮಾತುಗಳು ಕೇಳಿ ಬರ್ತಾ ಇದ್ವು. ಅತ್ತೆ ಅಂತ ಇದ್ರು, ಈ ವಯಸ್ಸಿನಲ್ಲಿ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ರು. ಮಾವ ಅದಕ್ಕೆ ಉತ್ತರಿಸ್ತಾ ಇದ್ರು. ನನ್ನ ಮನಸ್ಸಲ್ಲಿ ಸುಮಾರು ಪ್ರಶ್ನೆಗಳು ಕೂಡ ಹುಟ್ಟಿತು. ಆ ಸಮಯದಲ್ಲಿ ಮಾವ ವಯಸ್ಸಾದವರಾಗಿದ್ರು ಇಷ್ಟೊಂದು ಚುರುಕು ಹೇಗಿದ್ದಾರೆ? ನನ್ನ ಗಂಡ ಬಿಸಿ ನೀರು ಕುಡಿದು 15 ನಿಮಿಷದಲ್ಲಿ ಮಲಗಿ ಬಿಡ್ತಾರೆ. ಅತ್ತೆ ಯಾವುದೋ ವಿಶೇಷ ಹಣ್ಣು ಹಂಪಲು ವಸ್ತು ತಿನ್ನಿಸಿರಬೇಕು ಅಂತ ನಾನು ಊಹಿಸ್ಕೊಂಡೆ. ಬೆಳಗ್ಗೆ ಅಡುಗೆ ಮನೆಯಲ್ಲಿ ಅತ್ತೆ ನನ್ನ ಜೊತೆಗೆ ಕೆಲಸ ಮಾಡಿದ್ರು. ಆದರೆ ಯಾವುದೇ ವಿಶೇಷ ಆಹಾರ ತಯಾರಿಸುವಂತೆ ಕಾಣುತ್ತಿರಲಿಲ್ಲ. ಸ್ವಲ್ಪ ಹೊತ್ತಾಯಿತು. ಸ್ವಲ್ಪ ಹೊತ್ತಿನ ನಂತರ ನಮ್ಮ ಮಾವ ಅತ್ತೆಯನ್ನು ನಮ್ಮ ಕೋಣೆಗೆ ಕರ್ಕೊಂಡು ಹೋದರು. ಬಹಳ ಹೊತ್ತು ಅವರು ಹೊರಗೆ ಬರಲೇ ಇಲ್ಲ. ತನಗೆ ಕುತೂಹಲ ಹೆಚ್ಚಿಬಿಟ್ಟಿತು. ಬಾಗಿಲ ಬಳಿ ನಿಂತಾಗ ಮತ್ತೆ ಅದೇ ಮಾತುಗಳು ಕೇಳಿ ಬಂದವು. ಅತ್ತೆ ಆಯಾಸದಿಂದ ಇನ್ನೂ ಸಾಕು, ವಿಶ್ರಾಂತಿ ಬೇಕು ಅಂತ ಹೇಳ್ತಾ ಇದ್ರು. ಸ್ವಲ್ಪ ಹೊತ್ತಿಗೆ ಅತ್ತೆ ಹೊರಗೆ ಬಂದಾಗ ಅವಳ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೂದಲು ಚೆಲ್ಲಾಪಿಲ್ಲಿ ಆಗಿತ್ತು. ಬೆನ್ನು ನೋವಿದೆ ಅಂತ ಕೂಡ ಹೇಳಿದ್ರು. ನನ್ನೊಳಗೆ ವಿಚಿತ್ರ ಭಾವನೆ ಕೂಡ ಮೂಡಿತು. ಏನಂದ್ರೆ ಊಟದ ಸಮಯದಲ್ಲಿ ಅತ್ತೆ, ಸೌಮ್ಯ, ಮಾವನಿಗೆ ಊಟ ಕೊಟ್ಟು ಬಾ ಅಂತ ನನಗೆ ತುಂಬಾ ಬೆನ್ನು ನೋವು ಅಂತ ಹೇಳಿದ್ರು. ನಮ್ಮತ್ತೆ ನನಗೆ ಇದು ಕೊಟ್ಟ ಅವಕಾಶ ಅಂತ ಅನ್ನಿಸ್ತು. ಅವರ ರೂಮಿನಲ್ಲಿ ಯಾವುದಾದ್ರೂ ವಸ್ತು ಸಿಗಬಹುದಾ ಅಂತ ಹೇಳಿ ನೋಡಿದೆ. ಆದರೆ ಅಲ್ಲಿ ನನಗೆ ಏನೂ ಕಂಡು ಬರಲಿಲ್ಲ. ಆ ರಾತ್ರಿ ರವೀಂದ್ರ ಮಲಗಿಬಿಟ್ಟ. ಆದರೆ ಅತ್ತೆ ಮಾವನವರ ಕೋಣೆಯಿಂದ ಬರುವ ಧ್ವನಿಗಳು ನನಗೆ ನಿದ್ರೆ ಕೆಡಿಸ್ತಾ ಇದ್ವು. ನನ್ನ ಗೊಂದಲವನ್ನು ಎಂಥ ಶಕ್ತಿ ಇರಬೇಕು ಅನ್ನೋ ಆಸೆ ನನ್ನೊಳಗೆ ಬೇರೂರು ಬಿಟ್ಟಿತು. ಕೆಲವು ದಿನಗಳಾದವು. ಕೆಲವು ದಿನಗಳ ನಂತರ ರವೀಂದ್ರ 4 ದಿನ ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗೋದಾಗಿ ಹೇಳಿದ. ಆ ಮಾತು ಕೇಳಿ ನನ್ನ ಮನಸ್ಸಿಗೆ ಒಂದು ಹೊಸ ಯೋಚನೆ ಬಂತು. ಅದೇನೆಂದರೆ, ಈಗ ನನಗೆ ಸಂಪೂರ್ಣ ಟೈಮ್ ಸಿಗುತ್ತೆ. ಒಂದು ದಿನ ಅತ್ತೆ ಮಾವ ಹೊರಗೆ ಹೋಗಿದ್ದಾಗ ನಾನು ಅವರ ಕೋಣೆಯಲ್ಲಿ ಅಡಗಿಕೊಂಡೆ. ರಾತ್ರಿ ಆದರೂ ಅಲ್ಲಿ ಏನು ವಿಶೇಷವಾಗಲಿಲ್ಲ. ನಿರಾಸೆಯಾಗಿ ಅಲ್ಲೇ ನಿದ್ರೆಗೆ ಜಾರಿದೆ. ಮಧ್ಯರಾತ್ರಿಯಲ್ಲಿ ಯಾರು ನನ್ನನ್ನು ಮುಟ್ಟುತ್ತಾ ಇರೋ ಹಾಗೆ ಅನುಭವ ಆಯಿತು. ಭಯ ಮತ್ತು ವಿಚಿತ್ರ ಅನುಭವ ಎರಡೂ ಕೂಡ ಒಂದೇ ಸಮಯದಲ್ಲಿ ಮೂಡಿದ್ವು. ಎದ್ದು ನೋಡಿದರೆ ಯಾರೂ ಕಾಣಲಿಲ್ಲ. ನಿದ್ರೆಯ ಭ್ರಮೆ ಅಂತ ಅಂದ್ಕೊಂಡು ಮತ್ತೆ ಮಲಗಿಬಿಟ್ಟೆ. ಆದರೆ ಮತ್ತೆ ಅದೇ ಅನುಭವ ಆಯಿತು.
ಕೊನೆಗೆ ಭಯದಿಂದ ಕೂಗಿದ್ರು ಕೂಡ ಯಾರೂ ಉತ್ತರಿಸಲೇ ಇಲ್ಲ. ಮರುದಿನ ಅತ್ತೆ ಮಾವ ಊರಿಗೆ ಹಿಂತಿರುಗಿದ್ರು. ನಾನು ನಡೆದಿದ್ದೆಲ್ಲ ಅವರಿಗೆ ಹೇಳಿದಾಗ ಅತ್ತೆ ಕಣ್ಣೀರಿಟ್ಟು ಹತ್ತು ಬಿಟ್ರು. ಅವತ್ತು ರಾತ್ರಿ ನಮ್ಮ ಅತ್ತೆ ಮಾವ ಇರಲಿಲ್ಲ. ಮನೆಯಲ್ಲಿ ಇದೇ ನಮ್ಮ ಜೊತೆ ಆಗ್ತಾ ಇತ್ತು. ನಮ್ಮ ಅತ್ತೆ ಹೇಳಿದ್ರು. ನಂತರ ನಾವು ಒಬ್ಬ ಜ್ಯೋತಿಷ್ಯರಲ್ಲಿ ಅಲ್ಲಿ ಕೇಳಿಸಿದ್ರು. ಪರಿಶೀಲನೆ ಮಾಡಿದ ಮೇಲೆ ಈ ಮನೆಯಲ್ಲಿ ಒಂದು ಅದೃಶ್ಯ ಶಕ್ತಿ ವಾಸಿಸ್ತಾ ಇದೆ ಅಂತ ತಿಳಿತು. ಅದು ರವೀಂದ್ರನ ಹಳೆಯ ಗೆಳೆಯನ ಆತ್ಮ ಅಂತ ಗೊತ್ತಾಯಿತು. ಅವನ ಮದುವೆಯ ಮರುದಿನವೇ ಅವನ ಅಪಘಾತದಲ್ಲಿ ಸತ್ತಿದ್ದ. ಅವನ ಆಸೆಗಳು ಅಪೂರ್ಣವಾಗಿದ್ದ ಕಾರಣ ಈ ಕೋಣೆಗೆ ಅಂಟಿಕೊಂಡಿದ್ದ. ನಾವೆಲ್ಲರೂ ಕೂಡ ಸೇರಿ ಮಂತ್ರೋಪಚಾರದಿಂದ ಆ ಶಕ್ತಿಯನ್ನು ಹೊರಗೆ ಕಳಿಸಿದ್ವಿ. ಆ ದಿನದಿಂದ ಮನೆ ಶಾಂತವಾಯಿತು. ಇವತ್ತು ನಾನು ಮತ್ತು ರವೀಂದ್ರ ಸಂತೋಷದಿಂದ ಬದುಕ್ತಾ ಇದ್ದೀವಿ. ಅತ್ತೆ ಮಾವನ ಬಗ್ಗೆ ಕೂಡ ನನ್ನ ಮನಸ್ಸಿನಲ್ಲಿ ಇದ್ದಂಥ ಗೊಂದಲ ದೂರ ಆಯಿತು. ನಿಜವಾದ ಜೀವನದ ಸುಖ ಮನಸ್ಸಿನ ಶಾಂತಿಯಲ್ಲೇ ಇದೆ ಅನ್ನೋದು ನಾನು ಅರ್ಥ ಮಾಡಿಕೊಂಡೆ. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲರಿಗೂ ಕೂಡ ಧನ್ಯವಾದ.